ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಆರ್ಸ್ಪುಲ್ ಅಲ್ಗೋರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಸ್ಟ್ರಿಂಗ್ ಮ್ಯಾಚಿಂಗಿಗೆ, ಸ್ಟ್ರಿಂಗ್ ಅಥವಾ ಪ್ಯಾಟ್ರನ್ ಮ್ಯಾಚಿಂಗ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಪ್ಯಾಟ್ರನ್ ಮ್ಯಾಚಿಂಗ್ ಸರಿನಾ? ಯಾವ ರೀತಿ ನೋಡಿ, ಇಲ್ಲಿ ಒಂದು ಟೆಕ್ಸ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಟೆಕ್ಸ್ಟ್ ಅಲ್ಲಿ ಈ ಪ್ಯಾಟ್ರನ್ ಇದೆಯೋ ಇಲ್ವೋ ಅಂತ ನಾವು ಚೆಕ್ ಮಾಡಬೇಕು. ಸೊ ನೀವು ಸ್ಟ್ರಿಂಗ್ ಅಂತನಾದ್ರೂ ಕೂಡ ಕರಿಬಹುದು, ಇಲ್ಲ ಅಂತಂದ್ರೆ ಪ್ಯಾಟ್ರನ್ ಅಂತನಾದ್ರೂ ಕೂಡ ಕರಿಬಹುದು. ಸೊ ಪ್ಯಾಟ್ರನ್ ಮ್ಯಾಚಿಂಗ್ ಅಥವಾ ಸ್ಟ್ರಿಂಗ್ ಮ್ಯಾಚಿಂಗ್ ಬೋತ್ ಆರ್ ಸೇಮ್. ಸೊ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋದು? ಸೊ ನಾನು ಇಲ್ಲಿಂದ ಶುರು ಮಾಡ್ತೀನಿ, ಯಾಕಂತಂದ್ರೆ ಇಲ್ಲಿ ಮ್ಯಾಚ್ ಮಾಡೋದಕ್ಕೆ ಜಾಗ ಬೇಕು. ಸೊ ಫಸ್ಟ್ ಏನ್ ಮಾಡಿ, ಬ್ಯಾಡ್ ಮ್ಯಾಚ್ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಬ್ಯಾಡ್ ಮ್ಯಾಚ್ ಟೇಬಲ್. ಸೊ ಬ್ಯಾಡ್ ಮ್ಯಾಚ್ ಟೇಬಲ್ ಅಲ್ಲಿ ಏನೇನಿರುತ್ತೆ ನೋಡಿ. ಒಂದು ಲೆಟರ್ಸ್ಗಳಿರ್ತವೆ ಸರಿನಾ? ನೆಕ್ಸ್ಟ್ ಅವುಗಳ ರೆಸ್ಪೆಕ್ಟಿವ್ ವ್ಯಾಲ್ಯೂಗಳಿರುತ್ತೆ ಸರಿನಾ? ನೋಡಿ ಇಲ್ಲಿ ಫಸ್ಟ್ ಪ್ಯಾಟ್ರನ್ ಅಥವಾ ಸ್ಟ್ರಿಂಗ್ ಅನ್ನ ಕೊಟ್ಟಿರ್ತಾರಲ್ಲ, ಸೊ ಅದರಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಇಂಡೆಕ್ಸಿಂಗ್ ಅನ್ನ ಮಾಡ್ಬೇಕು. ಇಂಡೆಕ್ಸಿಂಗ್ 0, 1, 2, 3, 4 ಮತ್ತೆ 5. 0 ಇಂದ ಶುರು ಆಗುತ್ತಲ್ಲ ಇಂಡೆಕ್ಸಿಂಗ್. ಸೊ 0 to 5. ಸೊ ಟೋಟಲ್ ಲೆಂತ್ ಏನಾಗುತ್ತೆ? ಲೆಂತ್ ಅಂತಂದ್ರೇನು? ಎಷ್ಟು ನಂಬರ್ ಆಫ್ ವರ್ಡ್ಗಳು ಅಲ್ಲ ಲೆಟರ್ಗಳಿದಾವೆ ಈ ಒಂದು ಕೊಟ್ಟಿರುವಂತ ಪ್ಯಾಟ್ರನ್ ಅಲ್ಲಿ. 1, 2, 3, 4, 5, 6. ಸೊ ಲೆಂತ್ ಇಸ್ 6. ಇಂಡೆಕ್ಸಿಂಗ್ 0 ಇಂದ ಶುರು ಮಾಡಿರೋದ್ರಿಂದ 5ಗೆ ಎಂಡ್ ಆಗಿದೆ, ಬಟ್ ಟೋಟಲ್ ಲೆಂತ್ ಎಷ್ಟಿರುತ್ತೆ? 6. ಗೊತ್ತಾಯ್ತಾ? ಈಗ ನಾನು ವ್ಯಾಲ್ಯೂ ಅನ್ನ ಯಾವ ರೀತಿ ಕಂಡುಹಿಡಿಯೋದು ನೋಡಿ, ವೆರಿ ಸಿಂಪಲ್. ಯಾವ ಲೆಟರ್ಗಳಿಗೆ ವ್ಯಾಲ್ಯೂನ ಕಂಡುಹಿಡಬೇಕು? ಬಿ ನೋಡಿ, ಪ್ಯಾಟ್ರನ್ ಅಲ್ಲಿ ಇರುವಂತ ಲೆಟರ್ ಬಿ. ನೆಕ್ಸ್ಟ್ ಯಾವ ಲೆಟರ್ ಇದೆ? ಎ ಇದೆ. ನೆಕ್ಸ್ಟ್ ಯಾವ ಲೆಟರ್ ಇದೆ? ಓ ಇದೆ. ನೆಕ್ಸ್ಟ್ ಮತ್ತೆ ಬಿ ಇದೆ. ಮತ್ತೆ ಇನ್ನೊಂದ್ಸಲಿ ಬರೆಯುವಂತ ಅವಶ್ಯಕತೆ ಇಲ್ಲ, ಒಂದ್ಸಲಿ ಬರೆದ್ರೆ ಸಾಕು. ನೆಕ್ಸ್ಟ್ ಮತ್ತೆ ಎ ಆಲ್ರೆಡಿ ಬರ್ದಿದ್ದೀನಿ, ಮತ್ತೆ ಬರೆಯುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬಿ ಆಲ್ರೆಡಿ ಬರ್ದಿದ್ದೀನಿ, ಮತ್ತೆ ಬರೆಯುವಂತ ಅವಶ್ಯಕತೆ ಇಲ್ಲ. ಈಗ ಇನ್ನೊಂದು ಎಕ್ಸ್ಟ್ರಾನ ಆಡ್ ಮಾಡ್ಕೋಬೇಕು. ಏನು? ಡ್ಯಾಶ್ ಯಾಕೆ ನೋಡಿ, ಇಲ್ಲಿ ಅಂಡರ್ ಸ್ಕೋರ್ ಅನ್ನ ನಾವು ಡ್ಯಾಶ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾ ಇದೀವಿ. ಸೊ ಏನಾದ್ರೂ ಬಂದ್ ಪಾಯಿಂಟರ್ ಈ ಜಾಗದಲ್ಲಿ ನಿಂತ್ಕೊಂಡ್ರೆ ಇದ್ರ ವ್ಯಾಲ್ಯೂ ಗೊತ್ತಿಲ್ಲ ಅಂತಂದ್ರೆ ನಾನು ಮುಂದೆ ಹೋಗಕ್ಕಾಗಲ್ಲ. ಅಂತಂದ್ರೆ ಸ್ಟ್ರಿಂಗ್ ಅನ್ನ ಮ್ಯಾಚ್ ಮಾಡೋದಕ್ಕೆ ನಾನು ಮುಂದೆ ಹೋಗಕ್ಕಾಗಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ಇದ್ರ ವ್ಯಾಲ್ಯೂನು ಕೂಡ ನಾವು ಕಂಡುಹಿಡ್ಕೋಬೇಕು. ಸೊ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿತೀರಾ? ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಲೆಂತ್ ಮೈನಸ್ ಇಂಡೆಕ್ಸ್ ಮೈನಸ್ 1. ಗೊತ್ತಾಯ್ತಾ? ಲೆಂತ್ ಮೈನಸ್ ಇಂಡೆಕ್ಸ್ ಮೈನಸ್ 1. ಈಗ ಫಸ್ಟ್ ಲೆಟರ್ ಯಾವ್ದಿರೋದು ನನಗೆ? ಬಿ. ಸೊ ಬಿದು ವ್ಯಾಲ್ಯೂನ ಕಂಡುಹಿಡಿಯೋಣ. ಬಿ ವಿಲ್ ಬಿ ಈಕ್ವಲ್ ಟು ಲೆಂತ್ ಎಲ್ಲರಿಗೂ ಕೂಡ ಸೇಮ್, ಏನು? 6 ಮೈನಸ್ ಇಂಡೆಕ್ಸ್ ವ್ಯಾಲ್ಯೂ ಆಫ್ ಬಿ ಏನಿದೆ? 0 ಮೈನಸ್ 1. 6 ಮೈನಸ್ 0 ಅಂತಂದ್ರೆ 6, 6 ಮೈನಸ್ 1 ಅಂತಂದ್ರೆ 5. ಸೊ ಇವಾಗ ಬಿ ವ್ಯಾಲ್ಯೂ ಗೊತ್ತಾಗಿದೆ, ಏನು? 5. ನೆಕ್ಸ್ಟ್ ಎ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಲೆಂತ್ ವ್ಯಾಲ್ಯೂ ಫಿಕ್ಸ್ ಇರುತ್ತೆ, ಮೈನಸ್ 1 ಕೂಡ ಫಿಕ್ಸ್ ಇರುತ್ತೆ, ಕೇವಲ ಇಂಡೆಕ್ಸ್ ವ್ಯಾಲ್ಯೂ ಮಾತ್ರ ಚೇಂಜ್ ಆಗೋದು. ಸೊ ಇಂಡೆಕ್ಸ್ ವ್ಯಾಲ್ಯೂ ಆಫ್ ಎ ಏನು? 1. 6 ಮೈನಸ್ 1 ಅಂದ್ರೆ 5, 5 ಮೈನಸ್ 1 ಅಂತಂದ್ರೆ 4. ಸೊ ಎ ವ್ಯಾಲ್ಯೂ ಏನು ಬಂದಿದೆ ನನಗೆ? 4. ನೆಕ್ಸ್ಟ್ ಓ ವಿಲ್ ಬಿ ಈಕ್ವಲ್ ಟು 6 ಮೈನಸ್ ನೋಡಿ, ಮೈನಸ್ 1 ಮತ್ತೆ 6 ಸೇಮ್ ಇರುತ್ತೆ, ಇಂಡೆಕ್ಸ್ ಮಾತ್ರ ಚೇಂಜ್ ಆಗೋದು. ಸೊ ಇಂಡೆಕ್ಸ್ ವ್ಯಾಲ್ಯೂ ಆಫ್ ಓ ಈಸ್ 2. 6 ಮೈನಸ್ 2 ಅಂದ್ರೆ 4, 4 ಮೈನಸ್ 1 ಅಂತಂದ್ರೆ 3. ಸೊ ಓ ವ್ಯಾಲ್ಯೂ ಎಷ್ಟು ಬಂತು? 3. ನೆಕ್ಸ್ಟ್ ಮತ್ತೆ ಬಿ ಬಂತು. ಸೊ ಬಿ ವಿಲ್ ಬಿ ಈಕ್ವಲ್ ಟು 6 ಮೈನಸ್ 1 ಸೇಮ್ ಇರುತ್ತೆ, ಇಂಡೆಕ್ಸ್ ವ್ಯಾಲ್ಯೂ ಆಫ್ ಬಿ ಏನಿದೆ? 3. ಸೊ 6 ಮೈನಸ್ 3 ಅಂತ ಅಂದ್ರೆ 3, 3 ಮೈನಸ್ 1 ಅಂತ ಅಂದ್ರೆ 2. ಸೊ ಇವಾಗ ಈ ಬಿ ವ್ಯಾಲ್ಯೂನ ತೆಗ್ದಾಕ್ಬಿಟ್ಟು 2 ಅಂತ ಬರ್ಕೋಬೇಕು. ಗೊತ್ತಾಯ್ತಾ? ಅಪ್ಡೇಟ್ ಆಗಿರುವಂತ ವ್ಯಾಲ್ಯೂನ ನಾನು ಬರ್ಕೋಬೇಕಾಗತ್ತೆ. ನೆಕ್ಸ್ಟ್ ಎ ವ್ಯಾಲ್ಯೂ, ಎ ವಿಲ್ ಬಿ ಈಕ್ವಲ್ ಟು ಎದು ಇಂಡೆಕ್ಸ್ ವ್ಯಾಲ್ಯೂ ಏನಿದೆ? 4. ಸೊ 6 ಮೈನಸ್ 4 ಮೈನಸ್ 1 ವಿಚ್ ವಿಲ್ ಬಿ ಈಕ್ವಲ್ ಟು 6 ಮೈನಸ್ 4 ಅಂದ್ರೆ 2, 2 ಮೈನಸ್ 1 ಅಂತಂದ್ರೆ 1. ಸೊ ಇವಾಗ ಎ ವ್ಯಾಲ್ಯೂ ಏನಾಗಿದೆ? ಮತ್ತೆ ಅಪ್ಡೇಟ್ ಆಗಿದೆ, ಇಟ್ ಹ್ಯಾಸ್ ಬೀನ್ ಅಪ್ಡೇಟೆಡ್ ಟು 1. ನೆಕ್ಸ್ಟ್ ಬಿ ವ್ಯಾಲ್ಯೂ. ಸೊ ಬಿ ವ್ಯಾಲ್ಯೂ ಕೊನೆಯದಿದೆಯಾ ನೋಡಿ, ಇಲ್ಲಿ ಕೊನೆಯದು ಇರುತ್ತಲ್ಲ, ಅದನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಚೂಸ್ ಮಾಡಬಾರ್ದು. ಅಂತಂದ್ರೆ ಅದಕ್ಕೆ ವ್ಯಾಲ್ಯೂನ ಬರಿಬಾರ್ದು. ಯಾಕೆ ಬರಿಬಾರ್ದು ಅಂತ ಹೇಳ್ತೀನಿ ನೋಡಿ. ಬಿದು ಇಂಡೆಕ್ಸ್ ವ್ಯಾಲ್ಯೂ ಏನಿದೆ? 5 ಇದೆ. ಸೊ ಏನಾದ್ರೂ ಬರೆದ್ರೆ 6 ಮೈನಸ್ 5 ಮೈನಸ್ 1 ಆಗುತ್ತೆ. 6 ಮೈನಸ್ 5 1, 1 ಮೈನಸ್ 6 ಮೈನಸ್ 5 1, 1 ಮೈನಸ್ 1 ಏನಾಗುತ್ತೆ? 0 ಆಗುತ್ತೆ. ಸೊ 0 ಆದ್ರೆ ನಾನು ಮುಂದಕ್ಕೆ ಟ್ರಾವರ್ಸ್ ಮಾಡೋದಕ್ಕೆ ಆಗಲ್ಲ, ಅಂತಂದ್ರೆ ಸ್ಟ್ರಿಂಗ್ ಅನ್ನ ಮ್ಯಾಚ್ ಮಾಡೋದಕ್ಕಾಗಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾವೇನ್ ಮಾಡ್ಬೇಕು? ಕೊನೆ ಎಲಿಮೆಂಟ್ ಆಫ್ ದಿ ಪ್ಯಾಟ್ರನ್, ಲಾಸ್ಟ್ ಎಲಿಮೆಂಟ್ ಆಫ್ ದಿ ಪ್ಯಾಟ್ರನ್ಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ವ್ಯಾಲ್ಯೂ ಅನ್ನ ಬರಿಬಾರ್ದು. ಈಗ ಅಂಡರ್ ಸ್ಕೋರ್ಗೆ ವ್ಯಾಲ್ಯೂನ ಏನ್ ಕೊಡ್ತೀರಾ ನೋಡಿ? ಅಂಡರ್ ಸ್ಕೋರ್ ಇದೆ. ಸೊ ಅಂಡರ್ ಸ್ಕೋರ್ ಅಥವಾ ಸ್ಪೇಸ್ ಇರುತ್ತೆ ಒಂದೊಂದ್ಸಲಿ. ಸೊ ಅದಕ್ಕೆ ಏನ್ ವ್ಯಾಲ್ಯೂನ ಕೊಡ್ತೀರಾ? ವೆರಿ ಸಿಂಪಲ್. ಲೆಂತ್ ವ್ಯಾಲ್ಯೂ ಏನಿದೆ? 6. ಸೊ ಅದನ್ನೇ ತಗೊಂಡ್ಬಂದು ಇಲ್ಲಿ ಕಾಪಿ ಮಾಡಿ. ಗೊತ್ತಾಯ್ತಾ? ಲೆಂತ್ ವ್ಯಾಲ್ಯೂನೇ ಆಸ್ ಇಟ್ ಈಸ್ ಇಲ್ಲಿ ಕಾಪಿ ಮಾಡ್ಕೋಬೇಕು ಸ್ಪೇಸ್ಗೆ.
ಗೊತ್ತಾಯ್ತಾ? ಪ್ಯಾಟ್ರನ್ ಅಲ್ಲಿ ಎಲ್ಲಾ ಲೆಟರ್ಸ್ಗಳಿಗೂ ಕೂಡ ವ್ಯಾಲ್ಯೂ ಕಂಡುಹಿಡಿಬೇಕು, ಕೊನೆಯದಕ್ಕೆ ಮಾತ್ರ ಕಂಡುಹಿಡಿಬಾರ್ದು. ಗೊತ್ತಾಯ್ತಾ? ಸೊ ಇವಾಗ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು ಅಂತ ಗೊತ್ತಾಗಿದೆ. ಬ್ಯಾಡ್ ಮ್ಯಾಚ್ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದೀವಿ. ಈ ಬ್ಯಾಡ್ ಮ್ಯಾಚ್ ಟೇಬಲ್ ಅನ್ನ ಇಟ್ಕೊಂಡು ಈ ಪ್ಯಾಟ್ರನ್ ಕೊಟ್ಟಿರುವಂತ ಟೆಕ್ಸ್ಟ್ ಅಲ್ಲಿ ಇದೆಯೋ ಇಲ್ವೋ ಅಂತ ನಾವು ಮ್ಯಾಚ್ ಮಾಡ್ತಾ ಹೋಗೋಣ. ಈಗ ಕೊಟ್ಟಿರುವಂತ ಟೆಕ್ಸ್ಟ್ ಅಲ್ಲಿ ನಾವು ಸ್ಟ್ರಿಂಗ್ ಅನ್ನ ಮ್ಯಾಚ್ ಮಾಡ್ತಾ ಹೋಗೋಣ, ಸ್ಟ್ರಿಂಗ್ ಅಥವಾ ಪ್ಯಾಟ್ರನ್ ಅನ್ನ. ಸೊ ನಾವು ಪ್ಯಾಟ್ರನ್ ಯಾವುದು ಕೊಟ್ಟಿದ್ದು ನಮಗೆ BAOBB, ಸರಿನಾ? ಸೊ ಈ ಪ್ಯಾಟ್ರನ್ ಅನ್ನ ಕೊಟ್ಟಿದ್ರು. ಸೊ ಈಗ ನೋಡಿ ಇಲ್ಲಿ ಒಂದ್ರ ಕೆಳಗಡೆ ಒಂದನ್ನ ಬರ್ಕೊಂತ ಹೋಗ್ಬೇಕಾಗತ್ತೆ. B is mapping to K. ಎರಡಕ್ಕೂ ಕೂಡ ಮ್ಯಾಚಿಂಗ್ ಇದೆಯಾ? ಇಲ್ಲ. ಕೊನೆಯ ಎಲಿಮೆಂಟ್ ಅನ್ನೇ ಫಸ್ಟ್ ಮ್ಯಾಚಿಂಗ್ ಮಾಡ್ಬೇಕು, ಸರಿನಾ? B is mapping to K, ಎರಡಕ್ಕೂ ಕೂಡ ಮ್ಯಾಚ್ ಇಲ್ಲ. ಸೊ B ಈಕ್ವಲ್ ಟು B ಆಗ್ಬೇಕಿತ್ತು, ಮ್ಯಾಚ್ ಆಗ್ಬೇಕು ಅಂತಂದ್ರೆ ಆಗಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕು? K ಅನ್ನ ರೌಂಡ್ ಅಪ್ ಮಾಡ್ಕೊಳ್ಳೋಣ. K ವ್ಯಾಲ್ಯೂನ ನಾವು ಬ್ಯಾಡ್ ಮ್ಯಾಚ್ ಟೇಬಲ್ ಅಲ್ಲಿ ಹುಡ್ಕೋಣ. K ವ್ಯಾಲ್ಯೂ ಇದೆಯಾ? ಇಲ್ಲ. ಸೊ ಇಲ್ಲೇ ಎಷ್ಟೊಂದು ಜನ ಕನ್ಫ್ಯೂಷನ್ ಆದ್ರು. ಏನಾದ್ರೂ ಕೂಡ ಯಾವ ಲೆಟರ್ಗೆ ಮ್ಯಾಪ್ ಮಾಡ್ತಾ ಇದೀವಿ, ಸೊ ಆ ಒಂದು ಲೆಟರ್ದು ವ್ಯಾಲ್ಯೂ ನಮ್ಮ ಬ್ಯಾಡ್ ಮ್ಯಾಚ್ ಟೇಬಲ್ ಅಲ್ಲಿ ಇಲ್ಲ ಅಂತಂದ್ರೆ ಲೆಂತ್ ವ್ಯಾಲ್ಯೂ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಈಗ K ವ್ಯಾಲ್ಯೂ ನಮ್ಮ ಬ್ಯಾಡ್ ಮ್ಯಾಚ್ ಟೇಬಲ್ ಅಲ್ಲಿ ಇಲ್ಲ. ಸೊ ಏನ್ ಮಾಡ್ತೀನಿ? ಲೆಂತ್ ವ್ಯಾಲ್ಯೂನೇ ನಾನು ಯೂಸ್ ಮಾಡ್ಕೊಂತೀನಿ. ಸೊ 6 ಬಿಟ್ಸ್ ಬಲಗಡೆ ಹೋಗಿ 1 2 3 4 5 6. ಸೊ ಇವಾಗ B ಹಂಗೆ ಉಳ್ಕೊಳುತ್ತೆ. ಉಳಿದಿರೋದೆಲ್ಲ ಏನಾಗ್ತವೆ ಅದನ್ನ ಫಾಲೋ ಮಾಡ್ತವೆ. ABOAB, ಸರಿನಾ? ಈಗ B is mapping to B. ಪರ್ಫೆಕ್ಟ್. ನೆಕ್ಸ್ಟ್ A is mapping to A. ಎಸ್, ಗುಡ್. ನೆಕ್ಸ್ಟ್ B is mapping to ಅಂಡರ್ಸ್ಕೋರ್. ಸೊ ಇವಾಗ ಈಕ್ವಲ್ ಆಗ್ಲಿಲ್ಲ ನೋಡಿ. A is mapping to A, ಓಕೆ, ಬಟ್ B is mapping to ಅಂಡರ್ಸ್ಕೋರ್. ಸೊ ಇಲ್ಲಿ ಮ್ಯಾಚ್ ಆಗ್ಲಿಲ್ಲ. ಮ್ಯಾಚ್ ಇಲ್ಲ ಆಗದೆ ಇದ್ರೂ ಕೂಡ ನಾವು ಮೊದಲನೇ ಎಲಿಮೆಂಟ್ ಅನ್ನೇ ರೌಂಡ್ ಅಪ್ ಮಾಡ್ಕೋಬೇಕು. ನೆನ್ಪಿರ್ಲಿ, ಏನು ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ ನನಗೆ, ಬಟ್ ನಾನು ಮೊದಲನೇ ಎಲಿಮೆಂಟ್ ಏನು ನಾನು ಮ್ಯಾಚ್ ಮಾಡಿದ್ನಲ್ಲ ಅದನ್ನೇ ನಾನು ಚೂಸ್ ಮಾಡ್ಕೋಬೇಕು. ಈಗ ಅಂಡರ್ಸ್ಕೋರ್ ಹತ್ರ ನನಗೆ ಮ್ಯಾಪಿಂಗು ಸರಿ ಆಗ್ಲಿಲ್ಲ, ಬಟ್ ಈ B ಅನ್ನೇ ನಾನು ಚೂಸ್ ಮಾಡಬೇಕು, ಸರಿನಾ? ಮ್ಯಾಪಿಂಗ್ ಇಲ್ಲಿಂದ ಶುರು ಆಗಿರೋದು. ಸೊ B ದು ವ್ಯಾಲ್ಯೂ ಏನಿದೆ ಟೇಬಲ್ ಅಲ್ಲಿ 2. ಸೊ 2 ಬಿಟ್ಸ್ ರೈಟ್ ಸೈಡ್ ಶಿಫ್ಟ್ ಮಾಡಿ 1 2. ಸೊ ಇವಾಗ U ಹತ್ರ ಬರುತ್ತೆ B. ಉಳಿದಿರೋದೆಲ್ಲ ಅದನ್ನ ಆಸ್ ಇಟ್ ಈಸ್ ಫಾಲೋ ಮಾಡ್ತಾ ಬರ್ತವೆ, ಸರಿನಾ? ನೆಕ್ಸ್ಟ್ B is mapping to U. ಸೊ ಮ್ಯಾಚಿಂಗ್ ಕರೆಕ್ಟ್ ಇದೆಯಾ? ಇಲ್ಲ. ಸೊ ಏನ್ ಮಾಡಬೇಕು? U ಅನ್ನ ರೌಂಡ್ ಅಪ್ ಮಾಡ್ಕೋಬೇಕು. U ವ್ಯಾಲ್ಯೂನ ಟೇಬಲ್ ಅಲ್ಲಿ ಸರ್ಚ್ ಮಾಡಬೇಕು. ಟೇಬಲ್ ಅಲ್ಲಿ ಇಲ್ಲ ಅಂತಂದ್ರೆ ಲೆಂತ್ ವ್ಯಾಲ್ಯೂನ ಯೂಸ್ ಮಾಡ್ಕೋಬೇಕು. ಸೊ ಲೆಂತ್ ವ್ಯಾಲ್ಯೂ ಎಷ್ಟಿದೆ? 6. 1 2 3 4 5 6. ಸೊ 6 ಬಿಟ್ಸ್ ಬಲಗಡೆ ಸೈಡು ಶಿಫ್ಟ್ ಮಾಡ್ತಾ ಬನ್ನಿ. B ಉಳಿದಿರೋದೆಲ್ಲ ಏನ್ ಮಾಡ್ತವೆ ಅದನ್ನೇ ಫಾಲೋ ಮಾಡುತ್ತೆ. BOAB, ಸರಿನಾ? ಈಗ B is mapping to B. ಎಸ್, ಕರೆಕ್ಟ್. ನೆಕ್ಸ್ಟ್ A is mapping to O. ಸೊ ಇಲ್ಲಿ ಮಿಸ್ ಮ್ಯಾಚ್ ಆಯ್ತು. O ಹತ್ರ ಮಿಸ್ ಮ್ಯಾಚ್ ಆಗಿದ್ರು ಕೂಡ ಮೊದಲನೇ ಎಲಿಮೆಂಟ್ ಕಂಪೇರ್ ಆಗಿದ್ದು ಯಾವುದು? B. ಸೊ B ಇಂದ ವ್ಯಾಲ್ಯೂನ ನಾವು ಚೂಸ್ ಮಾಡಬೇಕು. ಸೊ B ವ್ಯಾಲ್ಯೂ ಏನಿದೆ ನನಗೆ ಟೇಬಲ್ ಅಲ್ಲಿ 2. ಸೊ 1 2. ಸೊ 2 ಬಿಟ್ ರೈಟ್ ಸೈಡ್ ಶಿಫ್ಟ್ ಮಾಡಿದ್ರೆ B ಗೆ ನಾವು ಮ್ಯಾಪ್ ಮಾಡ್ತೀವಿ. BABOAB. ಈಗ ನೋಡಿ ಇಲ್ಲಿ B ಮತ್ತೆ B ಮ್ಯಾಚಿಂಗ್ ಆಗ್ತಾ ಇದೆಯಾ? ಎಸ್. ನೆಕ್ಸ್ಟ್ A ಮತ್ತೆ A ಮ್ಯಾಚಿಂಗ್ ಆಗ್ತಾ ಇದೆಯಾ? ಎಸ್. B ಮತ್ತೆ B ಮ್ಯಾಚಿಂಗ್ ಆಗ್ತಾ ಇದೆಯಾ? ಎಸ್. O ಮತ್ತೆ O ಮ್ಯಾಚಿಂಗ್ ಆಗ್ತಾ ಇದೆಯಾ? ಎಸ್. A ಮತ್ತೆ A ಮ್ಯಾಚಿಂಗ್ ಆಗ್ತಾ ಇದೆಯಾ? ಎಸ್. B ಮತ್ತೆ B ಮ್ಯಾಚಿಂಗ್ ಆಗ್ತಾ ಇದೆಯಾ? ಎಸ್. ಸೊ ಇವಾಗ ಸ್ಟ್ರಿಂಗ್ ಅನ್ನ ನಾವು ಮ್ಯಾಚ್ ಮಾಡಿದ್ವಿ ಕೊಟ್ಟಿದ್ದಂತ ಟೆಕ್ಸ್ಟ್ ಅಲ್ಲಿ, ಅಥವಾ ಪ್ಯಾಟ್ರನ್ ಅನ್ನ ಮ್ಯಾಚ್ ಮಾಡಿದ್ವಿ ಕೊಟ್ಟಿದ್ದಂತ ಟೆಕ್ಸ್ಟ್ ಅಲ್ಲಿ. ಫಸ್ಟ್ ಬ್ಯಾಡ್ ಮ್ಯಾಚ್ ಟೇಬಲ್ ಅನ್ನ ಕ್ಲಿಯರ್ ಆಗಿ ಬರ್ಕೊಳ್ಳಿ. ಅಂಡರ್ಸ್ಕೋರ್ ಅಥವಾ ಸ್ಪೇಸಸ್ ಏನಾದ್ರೂ ಕೂಡ ಇದ್ರೆ ಅದಕ್ಕೂ ಕೂಡ ನಾವು ಏನ್ ಮಾಡ್ತೀವಿ? ಲೆಂತ್ ವ್ಯಾಲ್ಯೂನ ಬರ್ಕೊಂತೀವಿ. ಯಾವುದೇ ಒಂದು ಲೆಟರ್ಗೆ ವ್ಯಾಲ್ಯೂ ಇಲ್ಲ ನನ್ನ ಬ್ಯಾಡ್ ಮ್ಯಾಚ್ ಟೇಬಲ್ ಅಲ್ಲಿ ಅಂತ ಅಂದ್ರೂ ಕೂಡ ಲೆಂತ್ ವ್ಯಾಲ್ಯೂನೇ ಯೂಸ್ ಮಾಡ್ಕೊಂತ ಹೋಗ್ತೀವಿ, ಸರಿನಾ? ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.